ನಮಸ್ಕಾರ. ಇವತ್ತು ನಾವು ಒಂದು ಕಥೆ ಕೇಳೋಣ. ಇದು ರಾಜಸ್ಥಾನದ ಒಂದು ಜಾನಪದ ಕಥೆ. ಆದರೆ ಇದು ಕೇವಲ ಒಂದು ಕಥೆಯಲ್ಲ. ಇದು ಜೀವನಕ್ಕೆ ಅತ್ಯಮೂಲ್ಯವಾದ ಸಂಪನ್ಮೂಲ ಅಂದ್ರೆ ನೀರಿನ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಬನ್ನಿ, ಏನಿದು ಕಥೆ ಅಂತ ನೋಡೋಣ. ಕಥೆ ಶುರುವಾಗೋದು ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ. ಆ ಹಳ್ಳಿ ಹೇಗಿತ್ತು ಅಂದ್ರೆ ಸೂರ್ಯನ ಬೇಗೆಗೆ ಭೂಮಿಯೆಲ್ಲ ಬಿರುಕು ಬಿಟ್ಟಿತ್ತು. ಅಲ್ಲಿನ ಜನರಿಗೆ ಬಾಯಾರಿಕೆ ಅನ್ನೋದೇ ಒಂದು ದೊಡ್ಡ ಶಾಪವಾಗಿತ್ತು. ಯಾಕಂದ್ರೆ ನೀರಿಗೆ ತೀವ್ರವಾದ ಅಭಾವ ಕಾಡ್ತಿತ್ತು. ಅಷ್ಟಕ್ಕೂ ಯಾಕೆ ಈ ಅಭಾವ? ಯಾಕಂದ್ರೆ ಆ ಹಳ್ಳಿಯಲ್ಲಿದ್ದಿದ್ದು ಒಂದೇ ಒಂದು ಬಾವಿ. ಅಷ್ಟೇ ಅಲ್ಲ, ಆ ಬಾವಿ ಒಬ್ಬ ದುರಾಸೆಯ ಜಮೀನುದಾರನ ಹಿಡಿತದಲ್ಲಿತ್ತು. ಅಲ್ಲಿನ ಬಡವರು ನೀರ್ ಬೇಕು ಅಂದ್ರೆ ಪ್ರತಿ ಹನಿಗೂ ಆತನಿಗೆ ಹಣ ಕೊಡಬೇಕಿತ್ತು. ಎಂಥ ಪರಿಸ್ಥಿತಿಯಲ್ವಾ? ಆ ಜಮೀನುದಾರ ಏನ್ ಹೇಳ್ತಿದ್ದ ಗೊತ್ತಾ? ನೀರನ್ನ ನಿಯಂತ್ರಿಸೋನೇ ಜೀವನವನ್ನ ನಿಯಂತ್ರಿಸೋದು. ಇಲ್ಲಿ ಪ್ರತಿ ಹನಿ ನೀರಿಗೂ ನೀವು ಬೆಲೆ ತರಲೇಬೇಕು ಅಂತ. ಯೋಚನೆ ಮಾಡಿ, ಆ ಹಳ್ಳಿಗರು ತಮ್ಮ ಕಷ್ಟದ ದುಡಿಮೆಯನ್ನ ನೀರಿಗೆ ಸುರಿಬೇಕಾ ಅಥವಾ ಕಣ್ಣು ಮುಂದೆನೆ ಮಕ್ಕಳು ಬಾಯಾರಿಕೆಯಿಂದ ಒದ್ದಾರೋದನ್ನ ನೋಡ್ಬೇಕಾ? ಎಂಥ ಸಂಕಟ! ಸರಿ, ಈ ಕತೆ ಹೇಗಿರ್ಬೇಕಾದ್ರೆ ಈಗ ನಾವು ಪಕ್ಕದ ಊರಿಗೋಗೋಣ. ಅಲ್ಲೇನಾಗ್ತಿತ್ತು ಅಂದ್ರೆ ಒಂದು ತುಂಬಾನೇ ವಿಚಿತ್ರವಾದ ಘಟನೆ ನಡೀತಿತ್ತು. ಏನಪ್ಪಾ ಅಂದ್ರೆ ಜನ ರಾತ್ರಿ ಮಡಕೆಗಳಲ್ಲಿ ನೀರು ತುಂಬಿಟ್ಟು ಮುಚ್ಚಳ ಹಾಕಿ ಮಲಗಿದ್ರೆ ಬೆಳಿಗ್ಗೆ ಎದ್ದು ನೋಡುವಷ್ಟರೆಲ್ಲ ನೀರು ನಿಗೂಢವಾಗಿ ಕಣ್ಮರೆ ಆಗ್ತಿತ್ತು. ಹೀಗೆ ನೀರು ಮಾಯ ಆಗ್ತಿದ್ದಕ್ಕೆ ಊರಲ್ಲಿ ದೊಡ್ಡ ಚರ್ಚೆ ಶುರುವಾಯ್ತು. ಕೆಲವರು ಇದು ಖಂಡಿತ ಕಾಳಿದೇವಿಯ ಶಾಪ, ನಮ್ಮಿಂದ ಏನೋ ತಪ್ಪಾಗಿದೆ ಅಂತ ಭಯಪಟ್ಕೊಂಡ್ರು. ಆದ್ರೆ ರೋಹಿತ್ ಅಂತ ಒಬ್ಬ ಯುವ ಶಿಕ್ಷಕ ಇದ್ದ. ಆತ ಮಾತ್ರ, ಇಲ್ಲ, ಇದು ದೈವಶಾಪ ಅಲ್ಲ, ಇದರ ಹಿಂದೆ ಮನುಷ್ಯರ ಕೈವಾಡ ಇದೆ, ಯಾರೋ ನೀರನ್ನ ಕದೀತಿದ್ದಾರೆ ಅಂತ ಗಟ್ಟಿಯಾಗಿ ವಾದಿಸ್ತ. ಆದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತಲ್ವಾ? ಚಿನ್ನ ಬೆಳ್ಳಿಯನ್ನ ಕದಿಯೋದನ್ನ ಕೇಳಿದ್ದೀವಿ, ಆದ್ರೆ ನೀರನ್ನ, ಅಷ್ಟು ಪವಿತ್ರವಾದ ವಸ್ತುವನ್ನ ಯಾರ್ತಾನೆ ಕದೀತಾರೆ? ಯಾಕೆ ಕದಿಬೇಕು? ಈ ಪ್ರಶ್ನೆ ಎಲ್ಲರ ತಲೆಯಲ್ಲೂ ಕೊರೆಯುತ್ತಿತ್ತು. ಕೊನೆಗೆ ರೋಹಿತ್ ಮಾತಿಗೆ ಬೆಲೆ ಕೊಟ್ಟು ಆ ನೀರಿನ ಕಳ್ಳನನ್ನ ಹಿಡಿಲೇಬೇಕು ಅಂತ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಬಲೆ ಹೆಣೆಯೋಕೆ ನಿರ್ಧರಿಸಿದ್ರು. ಅವರ ಪ್ಲಾನ್ ಏನಾಗಿತ್ತು ಅಂದ್ರೆ, ರೋಹಿತ್ ಹೇಳಿದ ಹಾಗೆ ಊರಿನ ಸರ್ಪಂಚರು ತಮ್ಮ ಮನೆಯಲ್ಲಿ ನೀರು ತುಂಬಿದ ಮಡಕೆ ಇಟ್ಟು ಮನೆಗೆ ಬೀಗ ಹಾಕಿ ಎಲ್ಲೋ ಹೊರಗೆ ಹೋದ ಹಾಗೆ ನಾಟಕ ಮಾಡಿದ್ರು. ಆ ರಾತ್ರಿ ಕಳ್ಳನಿಗಾಗಿ ಇಡೀ ಊರೇ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯ್ತಾ ಕುಳಿತಿತ್ತು. ಅವರು ಅಂದುಕೊಂಡಿದ್ದೇ ಆಯಿತು. ಕಳ್ಳ ಬಲೆಗೆ ಬಿದ್ದೇ ಬಿಟ್ಟ, ಆ ನೀರಿನ ಕಳ್ಳ ಸಿಕ್ಕಿಬಿದ್ದ. ಆದ್ರೆ ಎಲ್ರೂ ಹೋಗಿ ನೋಡಿದಾಗ ಅಲ್ಲಿ ಸಿಕ್ಕಿಬಿದ್ದಿದ್ದು ಯಾರೋ ದೊಡ್ಡ ಕಳ್ಳ ಆಗಿರ್ಲಿಲ್ಲ. ಬದಲಿಗೆ ಪಕ್ಕದ ಬರಪೀಡಿತ ಹಳ್ಳಿಯಿಂದ ಬಂದಿದ್ದ ಒಬ್ಬ ತುಂಬಾನೇ ಹತಾಶನಾಗಿದ್ದ ಬಡಪಾಯಿ ವ್ಯಕ್ತಿ. ಆತನ ಹೆಸರು ರಾಮು. ಊರಿನ ಜನರೆಲ್ಲರೂ ಅವನ ಮೇಲೆ ಕೋಪದಿಂದ ಮುಗಿಬೀಳೋಕೆ ಹೋದ್ರು. ಆದರೆ ರಾಮು ತನ್ನ ಕಥೆಯನ್ನ ಹೇಳೋಕೆ ಶುರು ಮಾಡಿದಾಗ ಜನರ ಕೋಪ ನಿಧಾನವಾಗಿ ಗೊಂದಲಕ್ಕೆ, ನಂತರ ಕುತೂಹಲಕ್ಕೆ ತಿರುಗಿತು. ರಾಮು ಹೇಳಿದ, ನಾನ್ ಮಾಡ್ಬೇಕಾದನ್ನೇ ಮಾಡ್ದೆ. ನನ್ನ ಮಗನಿಗೆ 6 ತಿಂಗಳಿಂದ ಹುಷಾರಿಲ್ಲ. ನಾನ್ ದುಡಿದಿದ್ದೆಲ್ಲ ಅವನ ಆಸ್ಪತ್ರೆ ಖರ್ಚಿಗೆ ಹೋಗ್ತಾಯಿತ್ತು. ನಮ್ಮೂರಲ್ಲಿ ಆ ಜಮೀನ್ದಾರ ನೀರಿಗೆ ದುಡ್ಡು ಕೇಳಿದಾಗ ಅವನಿಗೆ ಕೊಡೋಕೆ ನನ್ನ ಹತ್ರ ಒಂದೇ ಒಂದು ಪೈಸೆನೂ ಇರಲಿಲ್ಲ. ಯೋಚನೆ ಮಾಡಿ, ಆ ಜಮೀನ್ದಾರನ ದುರಾಸೆ ಎಷ್ಟಿತ್ತು ಅಂದ್ರೆ, ಮೊದಲನೇ ತಿಂಗಳು 500 ರೂಪಾಯಿ ಇದ್ದ ನೀರಿನ ಬೆಲೆ 3ನೇ ತಿಂಗಳಿಗೆ 1000 ಆಯಿತು, 5ನೇ ತಿಂಗಳಿಗೆ 2000, 6ನೇ ತಿಂಗಳು ಹೊತ್ತಿಗೆ ಬರೋಬ್ಬರಿ 5000 ರೂಪಾಯಿಗೆ ಏರಿಸಿದ್ದ. ಇಂಥ ಪರಿಸ್ಥಿತಿಯಲ್ಲಿ ತನ್ನ ಮಗನನ್ನ ಉಳಿಸ್ಕೊಳ್ಳೋಕೆ ರಾಮು ಕಳ್ಳತನ ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ರಾಮುವಿನ ಈ ಕಥೆ ಕೇಳಿದ ಮೇಲೆ ಇಡೀ ಊರು ಮೌನಕ್ಕೆ ಜಾರಿತು. ಆಗ ಅವರಿಗೆ ಅರ್ಥ ಆಯಿತು, ಇಲ್ಲಿ ನಿಜವಾದ ಅಪರಾಧ ನೀರಿನ ಕಳ್ಳತನ ಅಲ್ಲ, ಬದಲಿಗೆ ನೀರನ್ನೇ ಮಾರಾಟಕ್ಕಿಟ್ಟಿದ್ದು ಅಂತ. ರಾಮು ಕಳ್ಳನಲ್ಲ, ಆತ ಆ ವ್ಯವಸ್ಥೆಯ ಸಂತ್ರಸ್ತ ಅನ್ನೋ ಸತ್ಯ ಎಲ್ಲರ ಕಣ್ಣು ತೆರೆಸಿತ್ತು. ಆಗ ಶಿಕ್ಷಕ ರೋಹಿತ್ ಎಲ್ಲರ ಮುಂದೆ ಬಂದು ಗಟ್ಟಿ ದನಿಯಲ್ಲಿ ಹೇಳಿದ, ನೋಡಿ, ನಾವು ನೀರಿಗೆ ದುಡ್ಡು ಕೊಡಬೇಕಿಲ್ಲ, ಜೀವಜಲದ ಮೇಲೆ ಯಾರಿಗೂ ಮಾಲೀಕತ್ವ ಇಲ್ಲ, ಹಾಗೆ ಮಾಡೋದು ದೊಡ್ಡ ಅಪರಾಧ. ಹಾಗಾಗಿ ಶಿಕ್ಷೆಯಾಗಬೇಕಿರೋದು ರಾಮುವಿಗಲ್ಲ, ಆ ದುರಾಸೆಯ ಜಮೀನುದಾರನಿಗೆ ಅಂತ ಘೋಷಿಸಿದ. ರೋಹಿತ್ ಮಾತು ಕೇಳಿ ಗ್ರಾಮಸ್ಥರಲ್ಲಿ ಧೈರ್ಯ ಬಂತು. ಅವರೆಲ್ಲರೂ ರಾಮುವಿಗೆ ಬೆಂಬಲವಾಗಿ ನಿಂತ್ರು. ರಾಮು ರೋಹಿತ್ ಸಹಾಯದಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆ ಜಮೀನ್ದಾರನನ್ನ ಬಂಧಿಸಿದ್ರು. ಕೊನೆಗೂ ಆ ಊರಿನ ಬಾವಿ ಎಲ್ಲರಿಗೂ ಸೇರಿತು. ನೀರಿನ ಮೇಲಿನ ಜನರ ಹಕ್ಕು ಮತ್ತೆ ಸ್ಥಾಪನೆ ಆಯಿತು. ನೋಡಿ, ಈ ಕಥೆ ಮುಗೀತು, ಆದರೆ ಇದು ನಮ್ಮೆಲ್ಲರ ಮುಂದೆ ಒಂದು ತುಂಬಾನೇ ದೊಡ್ಡ ಪ್ರಶ್ನೆಯನ್ನ ಬಿಟ್ಟುಹೋಗುತ್ತೆ. ಅದೇನಂದ್ರೆ, ನೀರು, ಗಾಳಿ, ಆಹಾರ ಹೀಗೆ ಬದುಕಲು ಅತ್ಯಗತ್ಯವಾಗಿ ಬೇಕಾದ ಸಂಪನ್ಮೂಲಗಳನ್ನು ನಿಯಂತ್ರಿಸುವ ಅಧಿಕಾರ ಅದು ಯಾರ ಕೈಯಲ್ಲಿರಬೇಕು? ಇದನ್ನು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ?